ಮತ್ತೆ ಕಾಡಿನಿಂದ ನಾಡಿಗೆ ಪ್ರಯಾಣ ಬೆಳೆಸಿದ ಗಜಪಡೆಗಳು. ಹೌದು, ದಸರಾ ಮಹೋತ್ಸವದ ಮೊದಲ ಹಂತ ಅಂದ್ರೆ ಅದೇ ಗಜಪಯಣ. ಈ ಆನೆಗಳು ಯಾವಾಗ ಮೈಸೂರಿಗೆ ಬರುತ್ತವೋ ಅಂದಿನಿಂದಲೇ ನಾಡ ಹಬ್ಬ ದಸರಾದ ವಾತಾವರಣ ಮೈಸೂರಿನಲ್ಲಿ ಶುರುವಾಯಿತು ಅಂತ ಅರ್ಥ. ಈ ಬಾರಿಯೂ ಗಜಪಡೆಗಳ ನಾಯಕನಾಗಿರುವ ಅಭಿಮನ್ಯು ನೇತೃತ್ವದ 7 ಆನೆಗಳು ಮೈಸೂರಿಗೆ ಹೆಜ್ಜೆ ಇಟ್ಟಿವೆ. ಹುಣಸೂರು ತಾಲೂಕಿನ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ವೀರನ ಹೊಸಳ್ಳಿಯಿಂದ ಇಂದು ಗಜಪಡೆಗಳ ಪ್ರಯಾಣವು ಮೈಸೂರಿನೆಡೆಗೆ ಸಾಗಿ ಅದ್ದೂರಿ ಸ್ವಾಗತಗಳೊಂದಿಗೆ ಮೈಸೂರಿನ ಅಶೋಕಪುರಂನಲ್ಲಿರುವ ಅರಣ್ಯ ಭವನಕ್ಕೆ ಬಂದು ಬೀಡು ಬಿಟ್ಟಿವೆ. ವೀರನ ಹೊಸಹಳ್ಳಿಯಲ್ಲಿ ರಾಜ್ಯ ಸರ್ಕಾರದಿಂದ ಹಮ್ಮಿಕೊಂಡಿದ್ದ ಒಂದಷ್ಟು ವೇದಿಕೆ ಕಾರ್ಯಕ್ರಮಗಳ ನಂತರ ಆನೆಗಳು ಒಂದೊಂದಾಗಿ ತಮ್ಮ ಮಾವುತ ಹಾಗೂ ಕಾವಾಡಿಗರೊಡನೆ ತಮಗೆ ಮೀಸಲಿಟ್ಟ ಲಾರಿಯನ್ನು ಹತ್ತಿ ಮೈಸೂರಿನೆಡೆಗೆ ಪ್ರಯಾಣ ಬೆಳೆಸಿದವು. 2-3 ದಿನಗಳಲ್ಲಿ ಮೈಸೂರಿನ ಅರಣ್ಯ ಭವನದಿಂದ ಮೈಸೂರು ಅರಮನೆಗೆ ರಾಜ್ಯ ಮಾರ್ಗದಲ್ಲಿ ಆನೆಗಳನ್ನು ಅದ್ದೂರಿ ಸ್ವಾಗತದೊಂದಿಗೆ ಕರೆದೊಯ್ಯಲಾಗುತ್ತದೆ. ಏನೇ ಹೇಳಿ ಮೈಸೂರಿಗೆ ಆನೆಗಳು ಬಂದಿದೆ ಅಂದ್ರೆ ಹಬ್ಬದ ವಾತಾವರಣ ಶುರುವಾಯಿತು ಅಂತ ಅರ್ಥ. 2 ತಿಂಗಳು ದಸರಾ ಮುಗಿಯುವವರೆಗೂ ಈ ಆನೆಗಳನ್ನು ಕಣ್ತುಂಬಿಕೊಳ್ಳೋಣ, ಅವುಗಳಿಗೆ ಯಾವುದೇ ತೊಂದರೆ ಆಗದು.